ಅಂತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಈ ಭಾಗದ ನಮ್ಮ ಜನಗಳ ಕೂಗು ಕೂಡ ಅದೇ ಆಗಿದೆ. ಅದರಿಂದ ಈಗ ಅಲ್ಲಿ ನಾಳೆ ಆಗಿದೆ ಅವರು ಬೇಲೂರಿನಲ್ಲಿ 20 ವರ್ಷಗಳಿಂದ ಅಲ್ಲಿನ ತಿಮ್ಮದರ್ಶನ ಆಗ್ತದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಚರ್ಚೆ ಮಾಡಿ ಅಲ್ಲಿ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಯಾವ ಜಾಗದಲ್ಲಿ ಮಾಡುವಷ್ಟು ಸಕಲ ಗೌರವಗಳನ್ನು ಎಲ್ಲಿ ಮಾಡಬೇಕಂತೇಳಿ ನಾವು ನಾಳೆ ಅಲ್ಲಿ ಈಗ ಇಲ್ಲಿ ಯಾರು ನಾವು ಬಂಧನ ಮಾಡೋದು ಅಜ್ಜಿಗೆ ಅಂತ್ಯ ಸಂಸ್ಕಾರ ಅವರು ಸರ್ಕಾರದ ತೀರ್ಮಾನಕ್ಕೆ ಕೊಡೋಣ. ನಾವು ಕಿತ್ತಾಡ್ಕೊಂಡು ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನಮ್ಮ ಅಭಿಪ್ರಾಯನ ಕೂಡ ನಾನು ಅಲ್ಲಿ ಮಂಡಿಸ್ತೀನಿ. ನಿಮ್ಮ ಪರವಾಗಿ ನಾನು ಅಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಅಲ್ಲಿ ಮಂಡಿಸ್ತೀನಿ, ಸರ್ಕಾರದ ಮುಂದೆ ಮಂಡಿಸ್ತೀನಿ. ಇವರು ಕೂಡ ಉಮೇಶ್ ಅವರು ಕೂಡ ಮಂಡಿಸ್ತಾರೆ. ಅಲ್ಲಿ ಎಲ್ಲ ಕೂತು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ತೀರ್ಮಾನ ತಗೋತೀವಿ. ಇವತ್ತು ಬೆಳಿಗ್ಗೆ ತೀರ್ಮಾನ ತಗೊಂಡು ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸುಮ್ಮನೆ ನಾವು ಗೊಂದಲ ಮಾಡಿ ಅಜ್ಜಿಗಿರ್ತಕ್ಕಂಥ ಗೌರವವನ್ನ ನಾವು ಹಾಳು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಜ್ಜಿ ಒಂದು ಗೌರವವಾಗಿ ಬದುಕಿ ಅದರದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ತಾಲೂಕಿಗೆ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಅಜ್ಜಿಯ ಬದುಕು ನಡ್ಕೊಂಡು ಹೋಗಿದೆ. ಅದಕ್ಕೆ ನಾವು ಗೌರವವಾಗಿ ಅಜ್ಜಿಯನ್ನು ಕಳಿಸ್ಕೊಳ್ಳೋಣ. ಕಿತ್ತಾಟ ಮಾಡ್ಕೊಂಡ್ರಂತಪ್ಪ, ಜಗಳ ಮಾಡ್ಕೊಂಡ್ರಂತಪ್ಪ ಅಂತಕ್ಕಂಥ ಭಾವನೆ ಯಾರಿಗೂ ಬೇಡ. ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಿ. ಈಗ ಮೊದಲು ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆಗ್ಲಿ. ಎಲ್ರಿಗೂ ಯಾರ್ಯಾರು ನೋಡ್ಬೇಕು ರಾಜ್ಯಾದ್ಯಂತ ದೇಶಾದ್ಯಂತ ಅವರು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಾಗ್ಲಿ. ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪರಮೇಶ್ವರ್ ಸಾಹೇಬ್ ಹತ್ರ ಚರ್ಚೆ ಮಾಡಿ ಆಮೇಲೆ ನಾವು ಒಂದು ಅಂತಿಮ ತೀರ್ಮಾನ ಉಲ್ಕಲ್ಲಿಂದನೇ ಅಜ್ಜಿಗೆ ಹೆಸರು ಬಂದಿರೋದು. ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಉಲ್ಕಲ್ಲಿಂದ. ತಿಮ್ಮಕ್ಕ ಮರ ಹಾಕಿದ್ರು ಅಂತಾನೆ ಬಂದಿರೋದು. ಎಲ್ಲಿ ಮರ ಹಾಕಿದ್ರು ಅಂದ್ರೆ ಉಲ್ಕಲ್ ಅಂತಾನೆ ಹೇಳೋದಲ್ಲ. ದಯವಿಟ್ಟು ನಮ್ಮ ಉಲ್ಕಲ್ಗೆ ದಯವಿಟ್ಟು ಅಜ್ಜಿನ ದಯವಿಟ್ಟು ದಯವಿಟ್ಟು ಮನವೇಣ ಇದು ಉಲ್ಕಲ್ಗೆ ಉಳಿಸ್ಕೊಳ್ಳಿ. ನೀವು ಮಾಡಿ ತಾಲೂಕೆ ಮಾಡಿಸ್ಕೊಳ್ಳೋಣ. ಇಲ್ಲ ಅದೇ ದಯವಿಟ್ಟು ಹೌದಣ್ಣ, ನಿಮ್ಮ ಅಭಿಪ್ರಾಯ ಆದ್ರೆ ಅಂತಿಮ ತೀರ್ಮಾನ ಮಾಡೋರು ನಿಮ್ ಕೈಲಿ ಆಗ್ತದೆ. ದಯವಿಟ್ಟು ನಾನೇ ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳ ಮುಂದೆ ಒತ್ತಾಯ ಮಾಡ್ತೀನಿ ನಾನು. ಉಲ್ಕಲ್ಲಿಂದಾನೇ ತಲೆ ಇರೋಣ. ರಾಷ್ಟ್ರ ಪ್ರಶಸ್ತಿಗೆ ಅಜ್ಜಿ ಯಾವ ಊರು ಅಂದ್ರೆ ಉಲ್ಕಲ್ಲು ಅಂತ ನಾವ್ ಹೇಳ್ಕೊಬಹುದು. ಅಂತ ಒಂದು ಅವಕಾಶ ನಮ್ಮೂರಲ್ಲಿ ಮಾಡಿಸ್ಕೊಡಿ. ಒಂದು ಪಾರ್ಕ್ ಏನಾದ್ರು ಮಾಡಿದ್ರೆ ನಮ್ಮ ಹೆಸರು ಹಂಗೆ